ರಾಜ್ಯ ರಾಜಧಾನಿ ಬೆಂಗಳೂರಿನ ಪ್ರತಿಷ್ಠಿತ ಏರಿಯಾಗಳ ಪ್ರಮುಖ ರಸ್ತೆಗಳಲ್ಲಿ ಇಂಥ ಮಟ್ಟಿಗೆ ಗುಂಡಿಗಳಿದ್ದಾವೆ. ಗುಂಡಿಗಳಿಂದ ಅವಾಂತರ ಸೃಷ್ಟಿಯಾಗ್ತಾ ಇದೆ ಅಂತ ಹೇಳಿದ್ರೆ ಇದಕ್ಕೆ ಯಾರನ್ನ ನೇರವಾಗಿ ಹೊಣೆ ಮಾಡಬೇಕು? ಸಾರ್ವಜನಿಕರಿಗೆ ಇಷ್ಟರ ಮಟ್ಟಿಗೆ ತೊಂದರೆ ಆಗ್ತಾ ಇದೆ ಅಂತ ಹೇಳಿದ್ರೆ ಅವರ ಗೋಳನ್ನ ಕೇಳೋರು ಯಾರು? ವಾಹನ ಸವಾರರ ಪರದಾಟವನ್ನು ನೋಡೋರು ಯಾರು? ಹಾಗಾದ್ರೆ ಹೀಗಾಗಿ ಬೆಂಗಳೂರಿನ ಉಸ್ತುವಾರಿ ಸಚಿವರು ಖುದ್ದು ಡೆಪ್ಯೂಟಿ ಚೀಫ್ ಮಿನಿಸ್ಟರ್ ಉಪಮುಖ್ಯಮಂತ್ರಿ ಡಿ.ಕೆ. ಶಿವಕುಮಾರ್ ಅವರು ಗುಂಡಿ ಅವಾಂತರಕ್ಕೆ ಒಂದು ರೀತಿಯಲ್ಲಿ ಸಿಡಿಮಿಡಿಯಾಗಿದ್ದಾರೆ. ಅಧಿಕಾರಿಗಳು ಇಂಜಿನಿಯರ್ಗಳಿಗೆ ಡಿ.ಸಿ.ಎಂ ಕ್ಲಾಸ್ ತಗೊಂಡಿದ್ದಾರೆ. ಸರ್ಕಾರದ ವಿರುದ್ಧ ಜನ ದಂಗೆ ಏಳುವಂತಹ ಪರಿಸ್ಥಿತಿ ಸೃಷ್ಟಿಯಾಗ್ತಾ ಇದೆ. ಅಭಿವೃದ್ಧಿಗೆ ಅಂತ 5 ನಗರ ಪಾಲಿಕೆ ಮಾಡಿದ್ದೇವೆ, ಆದರೂ ನಗರದ ಪ್ರಮುಖ ರಸ್ತೆಗಳಲ್ಲಿ ಗುಂಡಿ ಕಾಣ್ತಾ ಇದೆ. ಅಧಿಕಾರಿಗಳು ಇಂಜಿನಿಯರ್ಗಳು ಏನು ಮಾಡ್ತಾ ಇದ್ದೀರಾ ಅಂತ ಡಿ.ಕೆ.ಶಿ ಕ್ಲಾಸ್ ತಗೊಂಡಿದ್ದಾರೆ. ಬೆಂಗಳೂರು ಗುಂಡಿ ಗಂಡಾಂತರಕ್ಕೆ ಡಿ.ಕೆ.ಶಿ ಸಿಡಿಮಿಡಿಯಾಗಿದ್ದಾರೆ. ಜಿಬಿಎನ ಅಧಿಕಾರಿಗಳು ಇಂಜಿನಿಯರ್ಗಳಿಗೆ ಡಿ.ಸಿ.ಎಂ ಕ್ಲಾಸ್ ತಗೊಂಡಿದ್ದಾರೆ. ಸರ್ಕಾರದ ವಿರುದ್ಧ ಜನ ದಂಗೆ ಏಳುವಂಥ ಪರಿಸ್ಥಿತಿ ಸೃಷ್ಟಿ ಮಾಡ್ತಾ ಇದ್ದೀರಾ. ಜಿಬಿಎನಲ್ಲಿ ಅಭಿವೃದ್ಧಿಗೆ ಅಂತ 5 ನಗರ ಪಾಲಿಕೆ ಮಾಡಿದ್ದೀವಿ, ಏನು ಕೆಲಸ ಮಾಡ್ತಾ ಇದ್ದೀರಾ? ಸ್ಟಿಲ್ ಇಷ್ಟೊಂದು ಗುಂಡಿಗಳು ಕಾಣಿಸ್ತಾ ಇದೆ ರಸ್ತೆಯಲ್ಲಿ. ಮೂಲ ಸೌಕರ್ಯ ರಸ್ತೆ ಅದರದ್ದೇ ಈ ಥರದ ಪರಿಸ್ಥಿತಿ ಅಂತ ಹೇಳಿದ್ರೆ ಹಾಗಾದರೆ ಯಾರನ್ನ ಹೊಣೆ ಮಾಡಬೇಕು? ಏನು ಮಾಡ್ತಾ ಇದ್ದಾರೆ ಅಧಿಕಾರಿಗಳು ಇಂಜಿನಿಯರ್ಗಳು ಅಂತ ಪ್ರಶ್ನೆ ಮಾಡಿದ್ದಾರೆ. ಈ ಎಲ್ಲ ಗುಂಡಿಗಳನ್ನು ಮುಚ್ಚಬೇಕು ಅಂತ ನವೆಂಬರ್ ಡೆಡ್ಲೈನ್ ಕೊಟ್ಟಿದ್ದಾರೆ ಅಧಿಕಾರಿಗಳಿಗೆ ಡಿ.ಕೆ.ಶಿ. ರಸ್ತೆ ಗುಂಡಿ ವಿರುದ್ಧ ಜನರು ಐ.ಟಿ ಕಂಪನಿಗಳು ಗರಂ ಆಗಿದ್ದಾವೆ. ಎಷ್ಟು ಗುಂಡಿಗಳು ಮುಚ್ಚಿದ್ದೀರಾ, ಎಷ್ಟು ಬಾಕಿ ಇದೆ, ಗುಂಡಿ ಮುಚ್ಚೋದಕ್ಕೆ ಎಷ್ಟು ಹಣ ಬೇಕು ಅನ್ನುವಂಥ ವರದಿ ಕೊಡಿ ಅಂತ ಕೇಳಿದ್ದಾರೆ ಡಿ.ಕೆ.ಶಿ. ಮಹದೇವಪುರ, ಸರ್ಜಾಪುರ, ವೈಟ್ ಫೀಲ್ಡ್, ಬೆಳ್ಳಂದೂರು ತಕ್ಷಣವೇ ರಸ್ತೆ ಗುಂಡಿ ಮುಚ್ಚಿ, ಇಲ್ಲ ಹೊಸ ರಸ್ತೆ ಮಾಡಿ ಅಂತ ಹೇಳಿದ್ದಾರೆ ಡಿ.ಕೆ.ಶಿ ಅಧಿಕಾರಿಗಳಿಗೆ. ರಾತ್ರಿ ವೇಳೆ ಗುಂಡಿ ಮುಚ್ಚಿ ಟ್ರಾಫಿಕ್ ಸಮಸ್ಯೆ ಆಗಲ್ಲ, ಕೆಲಸ ಆಗದಿದ್ದರೆ ಅಧಿಕಾರಿಗಳ ತಲೆದಂಡ ಮಾಡ್ತೇನೆ ಅಂತ ಎಚ್ಚರಿಕೆ ಕೊಟ್ಟಿದ್ದಾರೆ. ಸ್ಟ್ರಿಕ್ಟ್ ಆಕ್ಷನ್ ತಗೊಳ್ತೇವೆ, ನವೆಂಬರ್ ಡೆಡ್ಲೈನ್ ಕೊಟ್ಟಿದ್ದಾರೆ ಡಿ.ಕೆ.ಶಿ. ರಸ್ತೆ ಗುಂಡಿ ವಿರುದ್ಧ ಜನ ಮತ್ತು ಐ.ಟಿ ಕಂಪನಿಗಳು ಗರಂ ಆಗಿದ್ದಾರೆ. ಹೀಗಾಗಿ ಏನು ಈ ಐ.ಟಿ ಕಂಪನಿಗಳ ಭಾಗ ಇದ್ದಾವೆ ಅಲ್ಲೆಲ್ಲವೂ ಕೂಡ ಆದಷ್ಟು ಬೇಗ ರಸ್ತೆಗಳ ಗುಂಡಿಯನ್ನು ಮುಚ್ಚುವಂಥ ಕೆಲಸ ಆಗಬೇಕು, ಇಲ್ಲದಿದ್ದರೆ ಅಧಿಕಾರಿಗಳ ತಲೆದಂಡವನ್ನು ಮಾಡ್ತೇನೆ ಅನ್ನುವಂಥ ಎಚ್ಚರಿಕೆಯನ್ನು ಡಿ.ಕೆ.ಶಿ ಕೊಟ್ಟಿದ್ದಾರೆ. ಡೀಟೇಲ್ಸ್ ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಮಹೇಶ್. ಜಿಬಿಎನಲ್ಲಿ ಅಭಿವೃದ್ಧಿಗೆ ಅಂತಲೇ 5 ನಗರ ಪಾಲಿಕೆಗಳನ್ನು ಮಾಡಿದ್ದಾರೆ. ಬಟ್ ಸ್ಟಿಲ್ ಯಾವುದೇ ಥರದ ಮೂಲಭೂತ ಸೌಕರ್ಯವೂ ಕೂಡ ಸರಿಯಾದಂಥ ರೀತಿ ಅಭಿವೃದ್ಧಿ ಆಗ್ತಾ ಇಲ್ಲ. ಬೇಸಿಕ್ ರಸ್ತೆಯಲ್ಲೇ ಇಷ್ಟರ ಮಟ್ಟಿಗೆ ಗುಂಡಿಗಳು ಕಾಣಿಸ್ತಾ ಇರುವಂಥದ್ದು ಯಾಕಾಗಿ ಅಂತ ಅಧಿಕಾರಿಗಳ ನಿರ್ಲಕ್ಷ್ಯವ ಅಥವಾ ಹಣದ ಕೊರತೆನ ಅನ್ನುವಂಥ ಪ್ರಶ್ನೆ ಬರ್ತಾ ಇದೆ. ಏನಾಗ್ತಾ ಇದೆ ಅನ್ನುವಂಥ ಡೀಟೇಲ್ಸ್ ಕೊಡೋದಾದ್ರೆ ಬೇಸಿಕ್ ರಸ್ತೆಯ ವ್ಯವಸ್ಥೆಯನ್ನೇ ಸರಿಯಾಗಿ ಮಾಡಿಲ್ಲ ಅಂತ ಹೇಳಿದಾಗ ಇದು ಅನುದಾನದ ಕೊರತೆಯ ಅಥವಾ ನಿರ್ಲಕ್ಷ್ಯವ ಅನ್ನುವಂಥ ಪ್ರಶ್ನೆ ಇಟ್ಕೊಂಡೆ ಡಿ.ಕೆ.ಶಿ ಅವರು ಗರಂ ಆಗಿದ್ದಾರೆ ಅಧಿಕಾರಿಗಳು ಮತ್ತು ಇಂಜಿನಿಯರ್ಸ್ ವಿರುದ್ಧ. ಐ.ಟಿ ಕಂಪನಿಗಳು ಹೆಚ್ಚಾಗಿರುವಂತಹ ಮಹದೇವಪುರ, ವೈಟ್ ಫೀಲ್ಡ್ ಭಾಗಗಳಲ್ಲೂ ಕೂಡ ಹೆಚ್ಚಾಗಿ ಗುಂಡಿಗಳು ಕಂಡುಬಂದಿರುವಂತಹ ನಿಟ್ಟಿನಲ್ಲಿ ಐ.ಟಿ ಕಂಪನಿಗಳು ಕೂಡ ಗರಂ ಆಗಿದ್ದಾವಂತೆ, ರಾಜ್ಯ ಸರ್ಕಾರಕ್ಕೆ ಪ್ರಶ್ನೆಯನ್ನು ಮಾಡ್ತಾ ಇದ್ದಾವೆ. ಹೀಗಾಗಿ ಅಧಿಕಾರಿಗಳಿಗೆ ಒಂದು ರೀತಿಯಲ್ಲಿ ಆದೇಶವನ್ನು ಕೊಟ್ಟಿದ್ದಾರೆ ಡಿ.ಕೆ.ಶಿ. ಎಲ್ಲ ಆ ಭಾಗದ ರಸ್ತೆಗಳಲ್ಲಿರುವಂಥ ಎಲ್ಲ ಗುಂಡಿಗಳನ್ನು ಮುಚ್ಚುವಂಥ ಪ್ರಕ್ರಿಯೆ ಆಗಬೇಕು ಅಂತ. ಹೀಗಾಗಿ ಆ ಗುಂಡಿಗಳನ್ನು ರಾತ್ರಿ ಹೊತ್ತು ಮುಚ್ಚಿ ಟ್ರಾಫಿಕ್ ಸಮಸ್ಯೆ ಆಗಲ್ಲ. ಹೀಗಾಗಿ ಈ ರೀತಿಯಾಗಿ ಆದೇಶವನ್ನು ಡಿ.ಕೆ.ಶಿ ಕೊಟ್ಟಿದ್ದಾರೆ, ನವೆಂಬರ್ ಡೆಡ್ಲೈನ್ ಕೊಟ್ಟಿದ್ದಾರೆ. ಟ್ರಾಫಿಕ್ ರಸ್ತೆ ಗುಂಡಿ ಮಧ್ಯೆ ರಾಜಕಾಲುವೆ ಸಂಕಷ್ಟ. ಗ್ರೇಟರ್ ಬೆಂಗಳೂರು ವ್ಯಾಪ್ತಿಗೆ ರಾಜಕಾಲುವೆ ಅಭಿವೃದ್ಧಿ ಬಂದಿದೆ. ವಿಶ್ವ ಬ್ಯಾಂಕ್ನಿಂದ 2,000 ಕೋಟಿ ಸಾಲ ಮಂಜೂರಾಗಿದೆ. ರಾಜಕಾಲುವೆ ಅಭಿವೃದ್ಧಿಗೆ ಮುಂದಾಗ್ತಾ ಇದೆ ಸ್ಥಳೀಯ ಆಡಳಿತ. ಜಿಬಿಎಗೆ ರಾಜಕಾಲುವೆ ಅಭಿವೃದ್ಧಿಯನ್ನು ವಹಿಸಿದೆ ಸರ್ಕಾರ. ಒಟ್ಟು 16 ಪ್ಯಾಕೇಜ್ಗಳಲ್ಲಿ ರಾಜಕಾಲುವೆ ಅಭಿವೃದ್ಧಿ ಆಗಬೇಕಾಗಿದೆ. ರಾಜಕಾಲುವೆ ಕೆಲಸಕ್ಕೆ ಹೆಚ್ಚುವರಿ ಇಂಜಿನಿಯರ್ಗಳ ನೇಮಕ ಆಗ್ತಾ ಇದೆ. ಕಾಮಗಾರಿ ಬಳಿಕವಾದರೂ ರಾಜಕಾಲುವೆ ಸಮಸ್ಯೆ ಬಗೆಹರಿಯುತ್ತಾ ಅನ್ನುವಂಥ ಪ್ರಶ್ನೆ. ಟ್ರಾಫಿಕ್ ರಸ್ತೆ ಗುಂಡಿ ಮಧ್ಯೆ
ಈ ರಸ್ತೆಗಳಲ್ಲಿ ರಾಜಕಾಲುವೆದು ಕೂಡ ಬಹುದೊಡ್ಡ ಸಮಸ್ಯೆ ಆಗ್ತಾ ಇತ್ತು. ಅದರ ಬ್ಲಾಕೇಜಸ್ ಇರಬಹುದು, ಚೇಂಬರ್ ನಿರ್ವಹಣೆ ಇರಬಹುದು. ಮಳೆ ಹೆಚ್ಚಾಗಿ ಬಂದುಬಿಟ್ರೆ ಆರ್ ಇಫ್ ಇನ್ ಕೇಸ್ ಮೋರಿ ಏನಾದರೂ ಓವರ್ಫ್ಲೋ ಆದಾಗ ರಾಜಕಾಲುವೆಯ ನೀರಷ್ಟೂ ಕೂಡ ರಸ್ತೆಗಳಲ್ಲಿ ಬರ್ತಾ ಇತ್ತು. ಮೋರಿಗಳ ನೀರು ಕೂಡ ರಸ್ತೆಗಳಲ್ಲಿ ಹರಿಯುವಂಥ ಕೆಲಸವಾಗ್ತಾ ಇತ್ತು. ಇದೀಗ ವಿಶ್ವ ಬ್ಯಾಂಕ್ನಿಂದ 2,000 ಕೋಟಿ ಸಾಲವನ್ನು ಪಡೆದುಕೊಂಡು ಸ್ಥಳೀಯ ಆಡಳಿತವೇ ಇದೀಗ ರಾಜಕಾಲುವೆಯ ಒಂದು ಅಭಿವೃದ್ಧಿಗೆ ಮುಂದಾಗ್ತಾ ಇರುವಂಥದ್ದು ಕೂಡ ಈಗ GBA ವ್ಯಾಪ್ತಿಗೆ ಬರ್ತಾ ಇದೆ. ಸರ್ಕಾರ ಆದೇಶವನ್ನು ಕೊಟ್ಟಿದೆ. ರಾಜಕಾಲುವೆಯಲ್ಲಿ ಹೂಳೆತ್ತುವಂತಹ ಕೆಲಸ ಇರಬಹುದು, ಸರಿಯಾದಂಥ ರೀತಿಯಲ್ಲಿ ಅದರ ನಿರ್ವಹಣೆ ಎಲ್ಲವೂ ಕೂಡ ಇದೀಗ GBA ವ್ಯಾಪ್ತಿಗೆ ಬರ್ತಾ ಇದೆ.